ಸ್ನೇಹಿತರೆ ಫೈನಲ್ ಆಗಿ ವಾಟ್ಸಪ್ ಅಲ್ಲೂ ಕೂಡ ಈ ಒಂದು ಹೊಸ ಅಪ್ಡೇಟ್ ಬಂದೇ ಬಿಡ್ತು. ಇಲ್ಲಿ ಡೈಲಿ ಯಾರೆಲ್ಲ ಸ್ಟೇಟಸ್ ಹಾಕ್ತಿರೋ ಅವರಿಗೆ ಈ ಒಂದು ಅಪ್ಡೇಟ್ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾವುದು ಈ ಒಂದು ಹೊಸ ಅಪ್ಡೇಟು ಯಾವ ರೀತಿ ಯೂಸ್ ಮಾಡೋದಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ಮೊದಲಿಗೆ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿ, ಆನಂತರ ನಿಮ್ಮ ಒಂದು ವಾಟ್ಸಪ್ಪನ್ನು ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟನ್ನು ಮಾಡಿ. ಅಪ್ಡೇಟ್ ಆದಮೇಲೆ ಡೈರೆಕ್ಟಾಗಿ ಓಪನ್ ಮಾಡಿ. ಸೊ ಈಗ ನಾನು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿ ಓಪನ್ ಮಾಡಿದ್ದೇನೆ. ಈಗ ನಾನು ಡೈರೆಕ್ಟಾಗಿ ಬಂದಿರುವಂಥ ಒಂದು ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತೇನೆ. ಈಗ ನಾನಲ್ಲಿ ಈ ಒಂದು ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ನಾನೀಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತೇನೆ. ಸೊ ಈಗ ನಾನು ಫೋಟೋನ ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು, ಒಂದು ಹೊಸ ಮಾರ್ಕ್ ಬಂದಿದೆ. ಸಾಂಗ್ ಇರುವಂಥ ಒಂದು ಮ್ಯೂಸಿಕ್ ಇರುವಂಥ ಒಂದು ಆಪ್ಷನ್ ಇಲ್ಲಿ ಆ್ಯಡ್ ಆಗಿದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ ಇನ್ಮೇಲೆ ನೀವು ನಿಮ್ಮೊಂದು ಫೋಟೋಗೆ ಸಾಂಗ್ಸನ್ನು ಆ್ಯಡ್ ಮಾಡಿ ಸ್ಟೇಟಸನ್ನು ಇಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸ್ಟೋರಿ ಇಡುವಾಗ ಫೋಟೋಗೆ ಸಾಂಗನ್ನು ಆ್ಯಡ್ ಮಾಡಿ ಇಡ್ತಿದ್ರು, ಅದೇ ರೀತಿ ಇನ್ಮೇಲೆ ನೀವು ವಾಟ್ಸಪ್ಪಲ್ಲೂ ಕೂಡ ನಿಮಗೆ ಬೇಕಾದ ಸಾಂಗನ್ನು ನೀವು ಇಲ್ಲಿ ಆ್ಯಡ್ ಮಾಡಿ ಇಡ್ಬೋದು. ಈ ಒಂದು ಸಾಂಗ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ನೀವು ಇಲ್ಲಿ ಸರ್ಚನ್ನು ಮಾಡಿ ಸಾಂಗನ್ನು ಸೆಟ್ ಮಾಡ್ಬೋದು. ಸೊ ಈಗ ನಾನಿಲ್ಲಿ ಎಕ್ಸಾಂಪಲ್ಗೆ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡ್ಕೋತೇನೆ. ಇಲ್ಲಿ ಈ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ ಈ ರೀತಿಯಾಗಿ ನೀವು ನಿಮ್ಮೊಂದು ಫೋಟೋಗೆ ಇನ್ಮೇಲೆ ವಾಟ್ಸಪ್ಪಲ್ಲೂ ಕೂಡ ಸಾಂಗನ್ನು ಆ್ಯಡ್ ಮಾಡಿ ಸ್ಟೇಟಸನ್ನು ಇಡ್ಬೋದು. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗೆ ನನ್ನೊಂದು ಇನ್ಸ್ಟಾಗ್ರಾಮ್ ಪೇಜನ್ನು ತಪ್ಪದೆ ಫಾಲೋ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದ. ಶುಭ ದಿನ.